ಮನೆಗೆ ಮಾಟಮಂತ್ರ ದೃಷ್ಟಿದೋಷ ಆಗಿದ್ದರೆ ಈ ಪುಟ್ಟ ಪರಿಹಾರ ತಂತ್ರ ಮಾಡುವುದರಿಂದ ಮನೆ ನೆಮ್ಮದಿಯಿಂದ ಇರುತ್ತೆ. ಯಾವುದೇ ರೀತಿಯಾದಂತಹ ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಕೂಡ ವಾಮಾಚಾರ ಮಾಡಿಸಿರ್ತಾರೆ. ಹಿತಶತ್ರುಗಳು ಜೊತೆಗಿದ್ದವರು ಸಂಬಂಧಿಕರಲ್ಲೇ ಮಾಡಿಸುವಂತಹ ಮಾಟ ಮಂತ್ರಗಳು ನಿಮ್ಮನ್ನು ಬೇಗ ತಲುಪುತ್ತದೆ. ಯಾಕೆಂದರೆ ಅವರು ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಮಾಡಿಸಿರುತ್ತಾರೆ. ಅದು ತುಂಬ ಪವರ್ಫುಲ್ ಆಗಿರುತ್ತೆ. ಇಂತಹ ಮಾಟ ಮಂತ್ರದಿಂದ ಹೇಗೆ ಹೊರಗೆ ಬರಬೇಕು, ಯಾವ ರೀತಿ ನಾವು ಅದನ್ನು ಪರಿಹಾರ ಮಾಡಿಕೊಳ್ಬೇಕು, ಮಾಡಿಸಿದವರಿಗೆ ಅದು ಹೇಗೆ ಹಿಂತಿರುಗಿ ಹೊಡೆಯಬೇಕು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ. ಎಷ್ಟೋ ಕಡೆ ಕಷ್ಟಗಳು ಸಾಮಾನ್ಯವಾಗಿ ಸಡನ್ನಾಗಿ ಬಂದಾಗ ಅಥವಾ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಪಾತ್ರೆಗಳು ಸೀದೋಗ್ತಾ ಇದ್ದರೆ ಮತ್ತು ಹಾಲು ಸೀದೋಗ್ತಾ ಇದ್ದರೆ, ತುಳಸಿ ಗಿಡ ಒಣಗುತ್ತಾ ಇದ್ದರೆ ಇವೆಲ್ಲವೂ ಕೂಡ ಮಾಟ ಮಂತ್ರ ಆಗಿದೆ ನಿಮ್ಮ ಮನೆಗೆ ಎನ್ನುವ ಸೂಚನೆ ಬರುತ್ತೆ. ಪದೇ ಪದೇ ಅನಾರೋಗ್ಯದಿಂದ ನಡುಗುತ್ತಿರುವವರು, ದುಡ್ಡು ಕಾಸಿನ ವಿಚಾರದಲ್ಲಿ ಹಠಾತ್ತನೆ ಕುಸಿತ ಆಗುವುದು, ವ್ಯಾಪಾರದಲ್ಲಿ ಕುಸಿತ ಆಗುವುದು ಮತ್ತು ಮನೆಯಲ್ಲಿ ವಿನಾಕಾರಣ ಜಗಳ ಆಗುವುದು, ಗಂಡ ಹೆಂಡತಿ ಯಾವಾಗಲೂ ಜಗಳ ಆಡ್ತಾ ಇರೋದು, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಂದರೆ ಅನುಭವಿಸುತ್ತಾ ಇರೋದು, ಇದೆಲ್ಲ ಕೂಡ ವಾಮಾಚಾರ ಮನೆಗೆ ಆಗಿದೆ ಎನ್ನುವ ಅರ್ಥ. ಹಿತಶತ್ರುಗಳು ಜೊತೆಗಿರುವವರು, ಸಂಬಂಧಿಕರು, ನಿಮ್ಮ ಏಳಿಗೆಯನ್ನು ಬಯಸದ ಇರುವವರು ನಿಮಗೆ ಈ ವಾಮಾಚಾರದ ಕೃತ್ಯವನ್ನು ಮಾಡಿಸುತ್ತಾರೆ. ಇದರಿಂದ ಹೊರಗೆ ಬರಬೇಕು ಅಂತಂದರೆ ಮಂಗಳವಾರ ಅಥವಾ ಶುಕ್ರವಾರ. ಯಾಕೆ ಈ ವಾರದ 2 ದಿನಗಳನ್ನೇ ಯಾವಾಗಲೂ ಹೇಳ್ತೀವಿ ಅಂದರೆ, ಇದು ಅತ್ಯಂತ ಪವಿತ್ರವಾದ ಕೆಲಸ ಮಾಡುವ ಒಂದು ವಾರ ಆಗಿರುತ್ತದೆ. ದೇವಾನುದೇವತೆಗಳು ಈ ವಾರದಲ್ಲಿ ಗೋಚರ ಇರುತ್ತಾರೆ. ಮೊದಲನೇದಾಗಿ ದೊಡ್ಡದಾದ ದಪ್ಪದಾದ 2 ನಿಂಬೆಹಣ್ಣನ್ನು ತೆಗೆದುಕೊಂಡು ಮಧ್ಯಭಾಗಕ್ಕೆ 2 ಭಾಗವಾಗಿ ಕತ್ತರಿಸಬೇಕು. ಪೂರ್ಣ ಪ್ರಮಾಣದಲ್ಲಿ ಕತ್ತರಿಸಬಾರದು, ಅರ್ಧದಷ್ಟು ಕತ್ತರಿಸಿ ಮಧ್ಯದಲ್ಲಿ ನೀವು ಕರಿಮೆಣಸು 8 ಕರಿಮೆಣಸು ಕಾಳುಗಳನ್ನು ತೆಗೆದು ಅದನ್ನು ಕುಟ್ಟಿ ಪುಡಿ ಮಾಡಿ ಆ ಕರಿಮೆಣಸನ್ನು ಆ ನಿಂಬೆಹಣ್ಣಿನ ಒಳಗೆ ಹಾಕಬೇಕು. ಜೊತೆಗೆ ಅರಿಶಿಣ ಕುಂಕುಮವನ್ನು ಹಾಕಿ ಎಲ್ಲವನ್ನು ಹಾಕಿದ ಬಳಿಕ 2 ನಿಂಬೆಹಣ್ಣಿಗೂ ಆ ಥರ ಮಾಡಿದ ನಂತರ ಆ 2 ನಿಂಬೆಹಣ್ಣಿನ ಮೇಲೆ ಕರ್ಪೂರವನ್ನು ಹಚ್ಚಿ ಮನೆಯ ಮಧ್ಯಭಾಗದಲ್ಲಿ ಇಡಬೇಕು. ಯಾರು ವಾಮಾಚಾರ ಮಾಡಿಸಿರುತ್ತಾರೆ ಅವರಿಗೆ ಹಿಂತಿರುಗಿ ಹೊಡೆಯುವಂತಾಗಬೇಕು. ಮನೆಗೆ ಇರುವಂತಹ ಅಂಟಿರುವ ವಾಮಾಚಾರ ದೋಷಗಳು ಸಂಪೂರ್ಣ ಕಳೆದು ಹೋಗಬೇಕು ಅಂತ ಹೇಳಿ ನೀವು ಈ ತಂತ್ರವನ್ನು ಮಾಡಿ 2 ದಿನದಲ್ಲಿ ಮಾಡಿಸಿದವನಿಗೆ ಲಕ್ವ ಹೊಡೆಯುತ್ತೆ, ಮಾಡಿಸಿದವನಿಗೆ ತೊಂದರೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಇರುವಂತಹ ಮಾಟ ಮಂತ್ರದ ಸಮಸ್ಯೆಗಳು ಕಳೆದು ಹೋಗುತ್ತೆ. ಈ ಸಮಸ್ಯೆಗೆ ಪರಿಹಾರ ಶಾಶ್ವತವಾಗಿ ಸಿಗಬೇಕು ಅನ್ನೋದಾದರೆ ಗೃಹ ರಕ್ಷ ಕವಚ ಯಂತ್ರ ಕೀರ್ತಿ ಪ್ರಸಾದ್ ಗುರುಗಳಿಂದ ಅದನ್ನು ಕೇಳಿ ಅವರಿಂದ ಪಡೆದುಕೊಳ್ಳಿ, ಉಚಿತವಾಗಿ ನಿಮಗೆ ನೀಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.